ಪ್ರಮುಖ ಸಮುದಾಯಗಳಾದ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ ಮತ್ತು ಬಾಂಟಿ ಜನಾಂಗವನ್ನು ಪರಿಶಿಷ್ಟ ವರ್ಗದ ಎಸ್ಟಿ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕುರಿತು ಸರ್ಕಾರದ ಗಮನ ಸೆಳೆಯಲು ಬಯಸುತ್ತೇನೆ. ಈಗಾಗಲೇ ನಾವು 2-3 ಸರಿ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಕೆಲವು ಕ್ವೇರೀಸ್ ಹಾಕಿ ವಾಪಸ್ ಕಳಿಸಿದ್ದಾರೆ. ಸೊ ಅದನ್ನ ಮತ್ತೊಮ್ಮೆ ನಾವು ಆಂಥ್ರೋಪಾಲಜಿ ರಿಪೋರ್ಟ್ ಕೊಡಬೇಕು ಅಂತ ಕೂಡ ತೀರ್ಮಾನ ಆಗಿದೆ ಅಧ್ಯಕ್ಷರೇ. ಅದರಲ್ಲಿ ಏನು ಅವ್ರು ಕ್ವೇರೀಸ್ ಕೇಳಿದ್ದಾರೆ, ಸಮಾಜದವರನ್ನು ಕರೆಸಿ ಮತ್ತೆ ನಮ್ಮ ಎಕ್ಸ್ಪರ್ಟ್ ಯಾರು ಇದ್ದಾರೆ ಅವರನ್ನು ಕರೆಸಿ ಅದರ ಪರ್ಯಾಯ ಪದಗಳು ಯಾವ್ದು ಹಾಕಬೇಕು ಅಂದ್ಬಿಟ್ಟು ಕೂಡ ಸಮಾಲೋಚನೆ ಮಾಡಿದ್ದೀವಿ ಅಧ್ಯಕ್ಷೆ. ಮೊನ್ನೆ ಬೆಳಗಾವಿ ಸೆಷನ್ ನಲ್ಲಿ ಕೂಡ ಅವರಿಗೆ ಕರೆಸಿ ಮಾತನಾಡಿದ್ದೇವೆ. ಮುಂದಿನ ವಾರ ಅಥವಾ ಒಂದು 10 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಯ ತಗೊಂಡು ಅದು ಯಾವ ಪರ್ಯಾಯ ಪದಗಳನ್ನ ನಾವು ಸೇರಿಸ್ಬಿಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತ ಸಮಾಜದವರು ತೀರ್ಮಾನ ಮಾಡಿದ್ಮೇಲೆ ಅದ್ರ ಪ್ರಕಾರ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಗ್ರಾಮೀಣ ಮಂತ್ರಿ ಸಚಿವರಿಗೆ ನನಗಿಂತಲೂ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಬಹಳಷ್ಟು ಸಲ ಸುಮಾರು 30 ವರ್ಷಗಳಿಂದ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ನಮ್ಮ ಭಾಗದಲ್ಲಿ ಶತಮಾನಗಳಿಂದ ನದಿ ಮೂಲದಿಂದ ಬಂದಿರತಕ್ಕಂಥ ಸಂಸ್ಕೃತಿ ಹೊಂದಿರತಕ್ಕಂಥ ಆರ್ಥಿಕವಾಗಿ ಏನನ್ನು ಗಮನ ಸೆಳೆಯಿದ್ರೆ ಸಮಾಜಕ್ಕೆ ಅತ್ಯಂತ ಹಿಂದುಳಿದ ಭೌಗೋಳಿಕ ಹೇಳಿದ್ರಲ್ಲ ಸರ್. ಒಂದ್ ಮಿನಿಟ್ ರೀ. 1996 ಕಳಿಸಿದ್ರು. ಓಕೆ. ದೊಡ್ಡ ಪ್ರಧಾನಮಂತ್ರಿ ದೇವೇಗೌಡರು ಇದ್ರು, ಸನ್ಮಾನ್ಯ JS ಪಾಟೀಲ್ ಮುಖ್ಯಮಂತ್ರಿ ಇದ್ರು, ಸನ್ಮಾನ್ಯ ಸಿದ್ದರಾಮಯ್ಯ DCM ಇದ್ರಾಗ ಇದನ್ನ ಗುಲ್ಬರ್ಗದಲ್ಲಿ 10 ಲಕ್ಷ ಜನ ಸೇರಿದ್ರು. ನಾನು ಕೂಡ ರಾಜಕೀಯದಲ್ಲಿದ್ದೆ ಅವಾಗ. ನಾನು ನೋಡಿದ್ದೀನಿ. ಅವಾಗ ಕಳಿಸಿದ್ರು ಕೂಡ ಜಯಕುಮಾರ್ ತಂದು ಕಳಿಸಿದ್ರು. ಆಮೇಲೆ ಯಾನಾಗುಂದಿಯಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ರು. ಇದೇ ತಿಪ್ಪಣ್ಣಪ್ಪ ಗಮ್ಮಕ್ನೂರವರು ಮತ್ತು ನಮ್ಮ ಬಾಬುರಾವ್ ಚಿಂತನ್ಸೂರು ಅವರು ಅವಾಗೂ ಕಳಿಸಿದ್ರು, ಏನೂ ಆಗಿಲ್ಲ. ಮಂಡಲ ಯೋಗ ಎಲ್ಲ ಆಯೋಗಗಳು ಕೂಡ ಶಿಫಾರಸು ಮಾಡಿದ್ರು. ಇದನ್ನ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿಸಬೇಕಂತ ಹೇಳಿ DK ನಾಯ್ಕರ್ ಹಿಂದುಳಿದ ವರ್ಗದ ಯೋಗ, ಮಂಡಲ ಯೋಗ, ರಾಜ್ಯ ಸರ್ಕಾರದ ವೆಂಕಟಸ್ವಾಮಿ ಆಯೋಗ, ಹಾವನೂರು ಆಯೋಗ, ಚನ್ನಪರೆಡ್ಡಿ ಆಯೋಗ ಪರಿಶಿಷ್ಟ ಪಂಗಡ ಬುಡಕಟ್ಟು ಲಕ್ಷಣ ಹೊಂದಿವೆ, ಇವರನ್ನ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಆದ್ರೂ ಕೂಡ ಆಗಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಈ ಜನಾಂಗ ನಿಜವಾಗಿ ಕೂಡ ನದಿ ಮೂಲದಲ್ಲಿರ್ತಕ್ಕಂಥ ಮೀನುಗಳನ್ನು ಹಿಡಿದು ಮೀನುಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಮಾರಲಿಕ್ಕೆ ಹೋಗ್ತಾರೆ. ಹೊಲಸು ನಾರ್ತದೆ ಮೈ ಅಂತ ಒಂದು ಜನಾಂಗ ಇದು. ಮತ್ತು ಯಾವ ಮುಸುರಿ ತೊಳಿತಕ್ಕಂಥ ಜನಾಂಗ. ಅಲ್ಲೇನಪ್ಪ ಅಂದ್ರೆ ಹಾಂಡೆ ತಿಕ್ತಕ್ಕಂಥ ಇಂಥ ಜನಾಂಗಕ್ಕೆ ಕೂಡ STಯಲ್ಲಿ ಇವತ್ತಿಗೂ ಕೂಡ ಸೇರ್ಪಡೆ ಆಗ್ತಾ ಇಲ್ಲ. 1996ರಲ್ಲಿ ಒಂದ್ಸಲ ಹೋಗಿದೆ ಕೇಂದ್ರಕ್ಕೆ, ಮತ್ತು 2014ರಲ್ಲಿ ಒಂದ್ಸಲ ಕಳಿಸಿದ್ದಾರೆ ಕೇಂದ್ರಕ್ಕೆ ಶಿಫಾರಸು ಮಾಡಿ. 2016ರಲ್ಲಿ ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ತಮ್ಮ ಕಚೇರಿಯಲ್ಲಿ ಎಲ್ಲರನ್ನ ಕರೆಸಿದು ಸೇರಿಸಲೇಬೇಕಂತ ಹೇಳಿ ಒತ್ತಾಯ ಮಾಡಿ ಸಭೆ ಮಾಡಿದ್ದಾರೆ. ಬೆಳಗಾವಿನಲ್ಲಿ ಕೂಡ ಅಲ್ಲಿ ಪ್ರಿಯಾಂಕಾ ಖರ್ಗೆಜಿಯವರು ಮತ್ತು ನಮ್ಮ ಎಲ್ಲ ಸಮಾಜದ MLCಗಳು MLAಗಳು ಎಲ್ಲರೂ ಕೂಡ ಅಲ್ಲಿ ಸಭೆ ಮಾಡಿದ್ರು ಕೂಡ ಇದನ್ನ ಕಳಿಸ್ತೀನಿ ವಾಪಸ್ ಬರ್ತಾ ಇದೆ. ದಯಮಾಡಿ ಜನಾಂಗಕ್ಕೆ ಅನ್ಯಾಯ ಆಗಿದೆ. ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಈ ಜನಾಂಗ ಬಹಳಷ್ಟು ಗಮನ ಸೆಳೆಯುತ್ತೆ. ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ರಿ, ಈ ಜನಾಂಗ STದಲ್ಲಿ ಸೇರಿಸಬೇಕಂತ ಹೇಳಿ ನಾನು ಒತ್ತಾಯ.